ನೀನು ಯಾವ ವೃತ್ತಿಯನ್ನು ಮಾಡ್ತೀವಿ ಅದೇ ನಿನ್ನ ಧರ್ಮವನ್ನು ಸೂಚಿಸುತ್ತೆ ಅಂತ. ಅದಕ್ಕೆ ಉತ್ತಮ ಉದಾಹರಣೆ, ಜೀವಂತ ಉದಾಹರಣೆಯೇ ಈ ತಾಳಗುಂದ ಶಾಸನ. ಶಾತವಾಹನರು ಮತ್ತು ಚುಟುಗಳು ಅಂತ ಬಂದಾಗ ಇವರೆಲ್ಲ 1-2ನೇ ಶತಮಾನದಲ್ಲಿ ಬಂದು ಹೋಗುವಂಥ ದೊರೆಗಳು. ಮಠ, ಅಗ್ರಹಾರ ಮತ್ತು ಬ್ರಹ್ಮಪುರಿ 3 ಕೂಡ ಪ್ರಾಚೀನ ವಿದ್ಯಾಕೇಂದ್ರಗಳು ಅಂತ. ತಾಳಗುಂದದ ಶಾಂತಿವರ್ಮನ ಶಾಸನ ಅಂತ. ಕದಂಬ ವೃಕ್ಷ ಬೆಳೆದಿತ್ತು. ಕದಂಬ ಅಂದ್ರೆ ವೃಕ್ಷ ಅಂದರೆ ಈಗ ರೂಬಿಯಸ್ ಫ್ಯಾಮಿಲಿ, ಕಾಫಿ ಗಿಡ ಇದೆಯಲ್ಲ ಆ ಫ್ಯಾಮಿಲಿಗೆ ಸಂಬಂಧಪಟ್ಟಂಥದ್ದು. ಆ ಒಂದು ಮನೆಯಲ್ಲಿದ್ದಂತಹ ವ್ಯಕ್ತಿಯೇ ಮಯೂರ ಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣ. ಅವತ್ತೇ ಆತ ತೀರ್ಮಾನ ಮಾಡ್ತಾನೆ, ತನ್ನ ಕೈಲಿದ್ದಂಥ ದರ್ಬೆ ಆಗಲಿ ಕುಶ ಆಗಲಿ ಎಲ್ಲವನ್ನ ಬಿಸಿಟ್ಟು ತನ್ನ ಕೈಲಿ ಖಡ್ಗವನ್ನು ಹಿಡಿತಾನೆ. ಪಲ್ಲವ ದೊರೆ ಶಿವಸ್ಕಂದವರ್ಮ, ನೀನು ಗೆದ್ದಂಥ ಪ್ರದೇಶ ಏನಿದೆ ಅವೆಲ್ಲವನ್ನು ಕೂಡ ನೀನು ಸ್ವತಂತ್ರವಾಗಿ ಆಳ್ವಿಕೆ ಮಾಡು ಅಂತ ಹೇಳ್ತಾನೆ. ಆಗ ಮಯೂರ ಶರ್ಮ ಮಯೂರವರ್ಮ ಅನ್ನೋ ಒಂದು ಹೆಸರಿನಿಂದ ಕನ್ನಡಿಗರಿಗೋಸ್ಕರ ಸ್ಥಾಪಿಸಲ್ಪಟ್ಟಂಥ ಮೊಟ್ಟ ಮೊದಲ ಕನ್ನಡ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ.